ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಕೆಲವು ಆರ್ಗ್ಯಾನಿಕ್ನೊಳಗೆ ಉಪಯೋಗ ಮಾಡ್ತಕ್ಕಂತಹ ಕೆಲವು ದ್ರಾವಣಗಳ ಬಗ್ಗೆ ಪಠ್ಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ನನ್ನ ಹತ್ರ ಇರ್ತಕ್ಕಂಥದ್ದು ವನಜೀವಾಮೃತ ಅಂಥೇಳಿ. ಇದು ಮೂಲ ತಯಾರು ಮಾಡಿದವರು ಉತ್ತರ ಪ್ರದೇಶದ ವಿಜ್ಞಾನಿಗಳಾದಂತಹ ಡಾಕ್ಟರ್ ವಿನೋದ್ ಕುಮಾರ್ ಸಚಾನ್ ಅಂಥೇಳಿ ಅವರು ಕಂಡುಹಿಡಿದಿರುವಂಥದ್ದು. ಅವರು ಇದನ್ನು ಕಂಡುಹಿಡಿದು ಈಗಾಗಲೇ 18 ವರ್ಷ ಆಯಿತು. ಇದು ಎಂಥವರಿಗೆ ಒಂದು ಒಳ್ಳೆಯ ಉಪಯೋಗ ಅಂತಂದರೆ, ನಮ್ಮ ಮನೆಯಲ್ಲಿ ದನಕರುಗಳನ್ನು ಕಟ್ಟಿಕೊಂಡು ಸಗಣಿ ಸಂಪಾದನೆ ಮಾಡಲಿಕ್ಕೆ ಆಗಲಾರದಂಥವರಿಗೆ ಒಳ್ಳೆಯ ಉಪಯುಕ್ತವಾದಂಥ ಒಂದು ದ್ರಾವಣ ಇದು. ಅವರು ತಂದಿರೋದು ಯಾವ ಥರ ತಂದರು ಅಂತಂದರೆ, 70-80 ಕಾಡುಗಳನ್ನು ಬೇರೆ ಬೇರೆ ಭಾಗದಲ್ಲಿ ಇಡೀ ದೇಶದ ತುಂಬ ಅಡ್ಡಾಡಿ ಎಲ್ಲೆಲ್ಲಿ ಒಳ್ಳೆಯ ಕಾಡುಗಳಿದೆ, ಎಲ್ಲಿ ಆ ಕಾಡಿನಲ್ಲಿ ಒಳ್ಳೆಯ ಮರಗಳಿದೆ, ಆ ಮರಗಳ ಕೆಳಗಡೆ ಎಲ್ಲಿ ತಗ್ಗು ಪ್ರದೇಶ ಇದೆ, ಅಲ್ಲಿ ಬಿದ್ದಂಥ ಅರೆಹುಳಿಕೆಗಳು ಪಳೆಹುಳಿಕೆಗಳಂತ ಏನು ಕರಿತೀವಿ, ಅದರ ಕೆಳಗಡೆ ಇರತಕ್ಕಂಥ ಮಣ್ಣನ್ನು ಅದನ್ನು ತೊಗೊಂಡು ಬಂದರೆ, ಯಾಕಂದರೆ ಆ ಮಣ್ಣು ತರಲಿಕ್ಕೆ ಕಾರಣ ಅಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಜಾಸ್ತಿ ಇರ್ತದೆ ಅಂಥೇಳಿ ಆ ಮಣ್ಣನ್ನು 70-80 ಭಾಗದ ಮಣ್ಣನ್ನು ಹೆಚ್ಚು ಕಡಿಮೆ 1 ಕ್ವಿಂಟಾಲ್ವರೆಗೂ ಸಂಪಾದನೆ ಮಾಡಿ ಅದನ್ನು ತೊಗೊಂಡು ಬಂದು 200 ಲೀಟರ್ ನೀರಿನಲ್ಲಿ ಅದನ್ನು ಒಂದು 6 ದಿನ ಹಾಕ್ಕೊಂಡು, ಈ ಬ್ಯಾಕ್ಟೀರಿಯಾಗಳಿಗೆ ಏನಿದೆಯಲ್ಲ ಆಹಾರ ಗ್ಲುಕೋಸ್ ಅಂಶ ಇರೋದರಿಂದ, ಗ್ಲುಕೋಸ್ ಯಾವ ಪದಾರ್ಥದಲ್ಲಿ ಜಾಸ್ತಿ ಇದೆ ಅನ್ನೋದು ಅವರು ವಿಜ್ಞಾನಿಗಳಾಗಿರೋದ್ರಿಂದ ಕಂಡುಹಿಡಿದಿದ್ರು. ಸಕ್ಕರೆ ಮತ್ತು ಬೆಲ್ಲ ಮತ್ತು ಹಿಟ್ಟುಗಳಲ್ಲಿ ಗ್ಲುಕೋಸ್ ಅಂಶ ಇರ್ತದೆ. ಇನ್ನು ತಕ್ಷಣ ಸಿಗುವಂಥ ಗ್ಲುಕೋಸ್ ಯಾವ ಪದಾರ್ಥದಲ್ಲಿದೆ ಅಂಥೇಳಿ ಅದು ಅವರು ಗಮನ ಹರಿಸಿ, ಸಕ್ಕರೆ ಮತ್ತು ಬೆಲ್ಲ ಜಲ್ದಿ ನೀರಿನಲ್ಲಿ ಕರಗೋದ್ರಿಂದ, ಅದು ನ್ಯಾನೋ ರೂಪ ತಾಳೋದ್ರಿಂದ ತಕ್ಷಣ ಈ ಬ್ಯಾಕ್ಟೀರಿಯಾಗಳಿಗೆ ಆಹಾರ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಜಾಸ್ತಿ ಪ್ರಮಾಣದಲ್ಲಿ ಬೆಲ್ಲ ಅಥವಾ ಸಕ್ಕರೆಗೆ ಒತ್ತು ಕೊಟ್ಟರು. ಅವರು ಒತ್ತು ಕೊಟ್ಬಿಟ್ಟು ಅದನ್ನೇನು ಮಾಡಿದರು, ಈಗ 200 ಲೀಟರ್ ನೀರಿನಲ್ಲಿ 28 kg ಬೆಲ್ಲ ಹಾಕಿದರು. ಈ 100 kg ಮಣ್ಣಿನೊಳಗೆ ಅದರ ಬೆಲ್ಲ ಹಾಕಿ 6 ದಿನ ಆದಮೇಲೆ ಆ ಮೇಲಿರ್ತಕ್ಕಂಥ ತಿಳಿ ನೀರನ್ನು ಸೋಸಿಕೊಂಡು ಮತ್ತೆ ಅದಕ್ಕೆ ಮಲ್ಟಿಪಲ್ ಮಾಡಿದರು. ಅವಾಗ ಏನು ಮಾಡಿದರು, ಅದನ್ನೆಲ್ಲ ಲ್ಯಾಬ್ನಲ್ಲಿ ಚೆಕಪ್ ಮಾಡಿ 1 ಎಕರೆಗೆ 20 ಲೀಟರ್ ದ್ರಾವಣ ಸಾಕು 1 ವರ್ಷಕ್ಕೆ, ಅದಕ್ಕಿಂತ ಹೆಚ್ಚೇನು ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಈ 20 ಲೀಟರ್ ದ್ರಾವಣದಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ಅನ್ನೋದಾದರೆ, DAP ಅಕಸ್ಮಾತ್ ನಾವು 1 ಎಕರೆ ಭೂಮಿಗೆ 20 ಲೀಟರ್ ಭೂಮಿಗೆ ಕೊಟ್ಟುಬಿಟ್ರೆ, ಆ ವರ್ಷ ಪೂರ್ತಿ DAP ಅಂತ ಏನು ನಾವು ಬಳಸ್ತಾ ಇದ್ದೀವಿ ರಂಜಕ ಗೊಬ್ಬರನ, ಅದು ಕೊಡೋ ಅವಶ್ಯಕತೆ ಬೀಳೋದಿಲ್ಲ. ನಾವು ವೈಟ್ ಪೊಟ್ಯಾಷ್ ಬಳಸ್ತೀವಿ, ಪೊಟ್ಯಾಷಿಯಮ್ ಅಂತ ಬಳಸ್ತೀವಿ, ಕ್ಯಾಲ್ಸಿಯಂ ಅಂತ ಬಳಸ್ತೀವಿ, ಆಮೇಲೆ ಕೆಲವು ಲಘು ಪೋಷಕಾಂಶಗಳನ್ನು ಬಳಸ್ತೀವಿ. ಅವು ಯಾವುದು ಕೊಡುವಂಥ ಅವಶ್ಯಕತೆ ಬೀಳೋದಿಲ್ಲ ಇದನ್ನು ಬಳಸಿದಾಗ. ಇದು ಎಷ್ಟು ಸ್ಟ್ರಾಂಗ್ ಇರ್ತದೆ ಈ ಮೈಕ್ರೋಬ್ಸ್ಗಳಂತಂದರೆ, ಅಕಸ್ಮಾತ್ ಅಪ್ಪಿ ಈ ದ್ರಾವಣನ 20 ml ಒಂದು ಆನೆ ಕುಡಿದ್ರೂ ಸಹ 15 ದಿನದೊಳಗೆ ಆನೆ ಸತ್ತು ಹೋಗ್ತದೆ. ಕಾರಣ ಇಷ್ಟೇ, ಇದು ವಿಷ ಅಲ್ಲ, ಆದರೂ ಈ ಮೈಕ್ರೋಬ್ಸ್ಗಳು ಅಷ್ಟು ಸ್ಟ್ರಾಂಗ್ ಆಗಿರ್ತದೆ. ಹೊಟ್ಟೆ ಬಾಕ ಅಂತೀವಲ್ಲ, ಆ ಥರ ಹೊಟ್ಟೆ ಬಾಕ ಥರ ಇರ್ತದೆ ಇದು. ಅಂದರೆ ಆಹಾರ ಜಾಸ್ತಿ ಬೇಕಾಗೋದ್ರಿಂದ ಅಕಸ್ಮಾತ್ ದೇಹದೊಳಗೆ ಯಾವುದಾದ್ರೂ ಅಂಗ ಕೊಳೆತಿದ್ರೆ, ಅಲ್ಲಿ ಆಹಾರ ಜಠರದೊಳಗೆ ಕಡಿಮೆ ಬಿತ್ತಂದು ಅನ್ನೋದಾದರೆ ಅದು ಕೊಳೆತ ಅಂಗವನ್ನು ತಿನ್ನಲಿಕ್ಕೆ ಶುರು ಮಾಡ್ತದೆ. ಹೀಗಾಗಿ ಆ ಕೊಳೆತ ಅಂಗ ಮತ್ತೆ ಅದು ವಾಸಿ ಆಗಲಿಕ್ಕೆ ಚಾನ್ಸೇ ಕೊಡೋದಿಲ್ಲ ಇವು. ಯಾಕಂದರೆ ಈ ಬ್ಯಾಕ್ಟೀರಿಯಾಗಳು 1 ಸೆಕೆಂಡಿಗೆ 20 ಪಟ್ಟು ಜಾಸ್ತಿ ಆಗ್ತಾ ಇರೋದರಿಂದ ಒಂದು ಹುಳು 1 ಸೆಕೆಂಡಿಗೆ 20 ಆಗ್ತದೆ. ಅದೇ ರೀತಿ ಪ್ರತಿ ಹುಳನೂ 1 ಸೆಕೆಂಡಿಗೆ 20 ಅನ್ನೋದಾದರೆ ಅದು ಲೆಕ್ಕ ಮಾಡಿದಷ್ಟು ಕೋಟಿಗಟ್ಟಲೆ ಜೀವರಾಶಿಗಳು ಎಗ್ದಮ್ ಹುಟ್ಟಿದಾಗ ಅಲ್ಲಿ ಆಹಾರದ ಕೊರತೆಯಾಗಿ ಆ ದೇಹದಲ್ಲಿ ಯಾವುದಾದ್ರೂ ಅಂಗ ಒಂದು ಕೊಳೆತಿತ್ತು ಅಥವಾ ಹಾಳಾಗಿತ್ತಂದರೆ ಅದನ್ನು ಮೇಯ್ದು ಜೀವ ಹೊಡೆಯುವಂಥ ಶಕ್ತಿ ಇದರಲ್ಲಿದೆ. ಹೀಗಾಗಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಬನ್ ಅಂಶ ನಮ್ಮ ಭೂಮಿಯಲ್ಲಿ ಸಾಕಾಗಿ ಸಿಗೋದ್ರಿಂದ ಈ ಭೂಮಿಗೆ 20 ಲೀಟರ್ ಕೊಟ್ಟರೆ ಸಾಕು, ವರ್ಷ ಪೂರ್ತಿ DAP ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಈಗಾಗಲೇ ನಾನು 1 ವರ್ಷದಿಂದ ಹಿಂದೆ ತಂದು ನಮ್ಮ ಸಸಿಗಳನ್ನು ಇಲ್ಲಿ ತಯಾರು ಮಾಡ್ತಾ ಇದ್ದೇನೆ. ಆ ಸಸಿಗಳಿಗೆ ಮತ್ತು ನಮ್ಮ ಬೆಳೆಗಳಿಗೆ ನಾನು ಇದನ್ನು ಪ್ರತಿ 3 ತಿಂಗಳಿಗೊಂದ್ಸರಿ 20 ಲೀಟರ್ ಅಂತ ನಮ್ಮ ಭೂಮಿಗೆ ಕೊಡ್ತೇನೆ. ಸಸಿಗಳಿಗೆ ಇಲ್ಲಿ ಟ್ರಂಚ್ ಮಾಡಿರ್ತೇನೆ. ನಾನು ಸಸಿ ಗ್ರಾಫ್ಟಿಂಗ್ ಮಾಡುವಾಗ ಎಲ್ಲ ಗಿಡಗಳಿಗೂ ಒಂದು 2 ml ಅಂತೆ ನಮ್ಮ ಪಾಕೆಟಿಗೆ ಅದನ್ನು ಹಾಕಿ ಕಳಿಸ್ತೀನಿ. ನಾನು ಅದನ್ನು ಹಾಕೋ ಉದ್ದೇಶ ಏನಂತಂದರೆ, ಇಲ್ಲೇ ಅದರ DAP ತಯಾರು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅವ್ರ ತೋಟಕ್ಕೆ ಹೋಗಲಿ, ಅದರ ನಂತರ ಅಲ್ಲಿರ್ತಕ್ಕಂಥ ಇನ್ನೊಂದು ಇದರಲ್ಲಿ ಇಂಥ ಶಕ್ತಿ ಇದೆ ಈ ಬ್ಯಾಕ್ಟೀರಿಯಾಗಳಲ್ಲಿ. ಭೂಮಿಯಲ್ಲಿ ಬರ್ತಕ್ಕಂಥ ಕೆಲವು ರೋಗಗಳು, ಭೂಮಿ ಜನಿತವಾಗಿ ಬರ್ತಕ್ಕಂಥ ರೋಗಗಳೇನಿದ್ದಾವೆ, ಆ ರೋಗಗಳನ್ನು ತಡಿತಕ್ಕಂಥ ಶಕ್ತಿ ಈ ಬ್ಯಾಕ್ಟೀರಿಯಾಗಿದೆ. ಉದಾಹರಣೆಗೆ ಹೇಳೋದಾದರೆ ಯಾವ ತರ ರೆಡಿ ಮಾಡ್ತೀರಿ? ಹೇಳ್ತೀನಿ.
ಉದಾಹರಣೆಗೆ ಹೇಳೋದಾದರೆ ಇದು ಭೂಮಿಯಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ, ಇದು ವೈರಸ್ ಅಂತಂದರೆ ಇದು ಫಿಜೋರಿಯಂ ಬ್ಯಾಕ್ಟೀರಿಯಾ, ನೆಮೋಟೈಡ್ ಬ್ಯಾಕ್ಟೀರಿಯಾ ಇವುಗಳನ್ನ ತಡೆಗಟ್ತದೆ. ಇದನ್ನು ತಯಾರು ಮಾಡಿಸೋದು ನಾವು ಇಲ್ಲಿಂದ ಮುಂದೆ ಹೊಸದಾಗಿ ತಯಾರು ಮಾಡೋರು ಏನು ಮಾಡಬೇಕಂತಂದರೆ, ನಮ್ಮಂಥ ತಯಾರು ಮಾಡಿದ ರೈತರಿಂದ 1 ಎಕರೆಗೆ ತಯಾರು ಮಾಡಬೇಕು ಅನ್ನೋದಾದರೆ 2 ಲೀಟ್ರ್ ದ್ರಾವಣನ ಇದನ್ನು ನಮ್ಮಿಂದ ಮದರ್ ಕಲ್ಚರ್ ಆಗಿ ತೊಗೊಂಡು ಹೋಗ್ಬೇಕು. ಅಲ್ಲಿ ತಗೊಂಡು ಹೋದ ನಂತರ ಒಂದು ನೆರಳಾದಂಥ ಪ್ರದೇಶದಲ್ಲಿ, ಅಲ್ಲಿ ಜಾಗೃತವಾಗಿ ಇಡುವಂಥ ಪ್ರದೇಶದಲ್ಲಿ, ಅಲ್ಲಿ ಯಾವುದೇ ನಮ್ಮ ಸಾಕು ಪ್ರಾಣಿಗಳು ಬಂದು ಅದನ್ನು ಮುಟ್ಲಾರದಂತೆ ಅಂಥ ಸ್ಥಳದಲ್ಲಿ ಇಟ್ಟು 20 ಲೀಟ್ರ್ ನೀರಿನಲ್ಲಿ ಇಲ್ಲಿಂದ ತೊಗೊಂಡು ಹೋದಂಥ ಮದರ್ ಕಲ್ಚರ್ 2 ಲೀಟರನ್ನು ಅದರಲ್ಲಿ ಹಾಕಬೇಕು. ನಿಮ್ಮಲ್ಲಿ ಸಾಧ್ಯ ಆದರೆ ಬೆಲ್ಲ ಹಾಕಿರಿ, ಇಲ್ಲಾಂದರೆ ಸಕ್ಕರೆ ಹಾಕಿರಿ. ಯಾಕಂದರೆ ನಾವು ಬೇರೆ ನಮ್ಮ ಕೆಲವು ಅನುಭವಿ ರೈತರು ಹೇಳ್ತಾರೆ ಸಾವಯವನೇ ಬೇಕಂಥೇಳಿ. ಬಟ್ ಈ ಬ್ಯಾಕ್ಟೀರಿಯಾಗಳಿಗೆ ಸಾವಯವ ಯಾವುದು, ಆರ್ಗ್ಯಾನಿಕ್, ರಾಸಾಯನಿಕ ಯಾವುದು ಅಂತ ಗೊತ್ತಾಗೋದಲ್ಲ. ಇವಕ್ಕೆ ಬೇಕಾಗಿರೋದು ಗ್ಲುಕೋಸ್. ಆಮೇಲೆ ಪ್ರತಿಯೊಂದು ಜೀವಿದ ಏನಿದೆಯಲ್ಲ ಸಾವು ಬದುಕು ಇದ್ದಿದ್ದೇ. ಇದು ಕೆಲವು ಇದರಲ್ಲಿ ಬ್ಯಾಕ್ಟೀರಿಯಾಗಳು 24 ತಾಸಿನಲ್ಲಿ ಸಾಯ್ತವೆ, ಕೆಲವು 42 ತಾಸಿನಲ್ಲಿ ಸಾಯ್ತವೆ, ಕೆಲವು 7 ದಿನದವರೆಗೂ ಜೀವಂತ ಇರ್ತದೆ. ಸತ್ತ ನಂತರ ಹಂಗೆ ಬೆಳೀತಿರ್ತದೆ. ಹೀಗಾಗಿ ಅಲ್ಲಿ ಸಾವಯವ ಮತ್ತು ರಾಸಾಯನಿಕ ಅಂತ ಇವರ ಪದ್ಧತಿಯಲ್ಲಿ ಬರೋದಿಲ್ಲ. ಇಲ್ಲಿಂದ ತೊಗೊಂಡೋದಂಥ 2 ಲೀಟರ್ ದ್ರಾವಣನ 20 ಲೀಟರ್ ನೀರಿನಲ್ಲಿ ಹಾಕಿ ಅಲ್ಲಿ 3.5 kg ಬೆಲ್ಲ ಹಾಕಬೇಕಾಗ್ತದೆ. ಬೆಲ್ಲ ಹಾಕಿ ಅದರಲ್ಲಿ ನಾವು ಎಲ್ಲ ದ್ರಾವಣಗಳನ್ನು ಗಡಿಯಾರದ ರೂಪದಲ್ಲಿ ತಿರುಗಿಸ್ತೀವಿ. ಇದರಲ್ಲಿ ಆ ಥರ ತಿರುಗಿಸೋದಿಲ್ಲ. ಒಂದು ಕೋಲಿಗೆ ಅಡ್ಡ ಪಟ್ಟಿ ಮಾಡಿಕೊಂಡು ಒಂದು ಸಲಿಕೆ ಥರ ಮಾಡಿಕೊಂಡು ಇದರಲ್ಲಿ ಪಂಪ್ ಮಾಡಬೇಕಾಗ್ತದೆ. ಆ ಕಟ್ಟಿಗೆ ಕೋಲನ್ನು ಅಡ್ಡ ಪಟ್ಟಿ ಕಟ್ಟಿದ್ದನ್ನು ಇದರಲ್ಲಿ ಒಳಗಡೆ ಎತ್ತೋದು ಒಂದು 10 ಸರಿ ಮಾಡಿಬಿಟ್ರೆ ಒತ್ತುವಾಗ ಅದ್ರ ಜೊತೆಗೆ ಗಾಳಿ ಒಳ ಸೇರಿಕೊಂಡು ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳಿಗೆ ಗಾಳಿ ಸಿಗ್ತದೆ. ಇದನ್ನು 25 ದಿನಕ್ಕೆ ಈ ಥರ ಮಾಡಿದಾಗ 25ನೇ ದಿನ ಇದು ರೆಡಿ ಆಗ್ತದೆ. ನೀವು ಎಕರೆಗಟ್ಟಲೆ ಹಾಕೋದಾದರೆ 1 ಎಕರೆಗೆ ನೀವು ಯಾವ ರೂಪದಲ್ಲಿ ಹಾಕ್ತೀರಿ, ತೇವಾಂಶ ಇದ್ದಾಗ ಭೂಮಿಗೆ ಹಾಕಬೇಕು. ಇಲ್ಲ ನಾವು ಗಿಡಗಳಿಗೆ ಹಾಕ್ತೀವಿ ಅನ್ನೋದಾದರೆ ಸರಾಸರಿ 1 ಗಿಡಕ್ಕೆ 50 ml ಹೆಚ್ಚು ಹಾಕಬಾರ್ದು. ಅಕಸ್ಮಾತ್ ಹೆಚ್ಚು ಹಾಕಿದ್ದೆ ಆದರೆ ಅಲ್ಲಿ ಏನಾದರೂ ಬೇರುಗಳಿಗೆ ಸ್ವಲ್ಪ ಧಕ್ಕೆ ಆಗಿರ್ತದೆ, ಆ ಬೇರು ಮೇಲಿಕ್ಕೆ ಶುರು ಮಾಡ್ತದೆ. ಹೀಗಾಗಿ ಒಳ್ಳೆಯ ದ್ರಾವಣ ಇದೆ ಇದು. ಕರ್ನಾಟಕದಲ್ಲಿ ಮದರ್ ಕಲ್ಚರ್ ಆಗಿ ನನ್ನ ಒಬ್ಬನೇ ಹತ್ರ ಇರೋದ್ರಿಂದ ಯಾರಾದರೂ ಬೇಕಾದರೆ ನಾವು ಇಲ್ಲಿಂದ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಭಾಳಷ್ಟು ರೈತರಿಗೆ ನಮ್ಮ ಕರ್ನಾಟಕ ತುಂಬ ದೂರದಿಂದ ಬಂದು ತೊಗೊಂಡು ಹೋಗಿದ್ದಾರೆ. ಅದನ್ನು ಮಾಡ್ಬೋದು. ಇದನ್ನು ಮಾಡುವಾಗ ಮುಂಜಾಗ್ರತೆಯಾಗಿ ಯಾವುದೇ ಸಾಕು ಪ್ರಾಣಿಗಳು ಇದನ್ನು ಸೇವಿಸದಂತೆ ನೋಡ್ಕೊಳ್ಳೋದು ಅತಿ ಮುಖ್ಯ. ಮತ್ತು ನಾವು ಯೂಸ್ ಮಾಡುವಾಗೂ ನಮ್ಮ ಕೈಗಳಿಗೆ ಅಂಟಿದ ದ್ರಾವಣನು ಚೆನ್ನಾಗಿ ಕೈ ತೊಳ್ಕೊಬೇಕಾಗ್ತದೆ. ಇದು 25ನೇ ದಿನಕ್ಕೆ ರೆಡಿಯಾಗಿದೆ ಅಂತ ತಿಳ್ಕೊಬೇಕಂತಂದರೆ ಮೊದಲು ಕೈ ಅದ್ದಬೇಕು. ಕೈ ಎದ್ದಿ 3 ಸಲ ಸಾಬೂನಿಂದ ತೊಳ್ಕೊಬೇಕು ಕೈನ. ಆನಂತರ ಅದನ್ನು ಮೂಸಿ ನೋಡಿದಾಗ ನಮ್ಮ ಕೈ ಮೇಲೆ ಇನ್ನೂ ವಾಸನೆ ಇತ್ತಂದರೆ ಅದು ರೆಡಿಯಾಗಿದೆ ಅಂತ ಅರ್ಥ. ಅಕಸ್ಮಾತ್ ಆ ಸ್ಮೆಲ್ ಬರ್ತಾ ಇರಲಿಲ್ಲ, ಒಂದು ಥರ ಬಟ್ಟೆ ಸರಾಯಿ ವಾಸನೆ ಘಮ ಅಂತಿರ್ತದೆ ಅದು. ಹೀಗಾಗಿ ಆ ವಾಸನೆ ಬರಲಿಲ್ಲ ಅಂದರೆ ಇನ್ನೊಂದು 2 ದಿನ ಲೇಟಾಗಿ ಆಗ್ಬೋದು, ಒಂದೊಂದು ಸರಿ 2 ದಿನ ಮುಂಚೆನೂ ಆಗ್ತಿರ್ತದೆ. ಈ ಥರ ಮಾಡಿಕೊಂಡು ಸತತ ವಿಜ್ಞಾನಿಗಳು ಹೇಳೋ ಪ್ರಕಾರ 3 ವರ್ಷ ಸತತವಾಗಿ ಇದನ್ನು ನಮ್ಮ ಭೂಮಿಗೆ ಕೊಟ್ಟಿದ್ದೇ ಆದಲ್ಲಿ ಇದನ್ನು ಕೊಟ್ಟ ನಂತರ 3 ವರ್ಷದ ನಂತರ 4ನೇ ವರ್ಷ ಇದನ್ನು ಕೊಡೋದು ಬೇಕಾಗಿಲ್ಲ. ಬರೀ ಬೀಜ ಬಿತ್ತಿ ಬಂದರೆ ಸಾಕು ಬೆಳೆ ಬರ್ತದೆ ಅಂತ ಹೇಳ್ತಾರೆ. ಆಲ್ರೆಡಿ ನಮ್ಮ ಸಸಿಗಳ ಮೇಲೆ ಪ್ರಯೋಗ ಮಾಡಿ ನಾವು ಸಕ್ಸಸ್ಸು ಕೂಡ ಆಗಿದ್ದೀವಿ. ನಮ್ಮ ಬೆಳೆಗಳು ನಮ್ಮ ಸಸಿಗಳ ಮೇಲೆ ಹಾಕಿದಾಗ ಅಲ್ಲಿ ಒಂಥರ ರಾಸಾಯನಿಕ ಗೊಬ್ಬರ ಹಾಕಿದಾಗೂ ಅಷ್ಟು ಸಮೃದ್ಧವಾದಂಥ ಸಸಿಗಳು ತಯಾರಾಗೋದಿಲ್ಲ, ಅಷ್ಟು ಚೆನ್ನಾಗಿ ಬರೋದಿಲ್ಲ ಬೆಳೆ. ಬಟ್ ಇದು ಹಾಕಿದಾಗ ಬರ್ತಾ ಇದ್ದಾರೆ, ಚೆನ್ನಾಗಿ ಬರ್ತಾ ಇದೆ. ಬೇಕಾದರೆ ಯಾರಾದರೂ ಮಾಡೋರಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತಮ್ಮ ಹೊಲದಲ್ಲಿ ಪ್ರಯೋಗ ಮಾಡಿರಿ. ಸಕ್ಸಸ್ ಆದರೆ ನಿಮಗೆ ಚಲೋ ಅನ್ನಿಸ್ತಂದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಹೊಲಗಳಿಗೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇದನ್ನು ಸಂಪೂರ್ಣ ಇದರ ಡಿಟೇಲ್ ಕೊಡಬೇಕಂದ್ರೆ ಇದು ಮುಂದೆ ಹೆಂಗೆ ಕಾಯ್ದಿರ್ಬೋದು, ಭಾಳ ಸಮಯ ತೊಗೊಳ್ತದೆ. ಹೀಗಾಗಿ ಮೊದಲು ಹಾಕ್ಕೊಂಡು ಯೂಸ್ ಮಾಡೋದನ್ನು ಪ್ರಾರಂಭ ಮಾಡೋಣ. ಆನಂತರ ಅದನ್ನು ಮುಂದೆ ಹೆಂಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಮುಂದೆ ಬೇಕಾದರೆ ತಮಗೆ ಹೇಳಿಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ. ಇನ್ನೂ ಒಂದು ಅದೇ ರೀತಿಯಾಗಿ ಮತ್ತೊಂದು ದ್ರಾವಣ. ಈ ದ್ರಾವಣಕ್ಕೆ ಸಸ್ಯ ಸಂಜೀವಿನಿ ಅಂತ ಹೆಸರು. ಇದು ಉತ್ತರ ಪ್ರದೇಶದ ಅಜಿತ್ ಅನ್ನೋರು ಕಂಡುಹಿಡಿದಿರುವಂಥದ್ದು. ಈ ಸಸ್ಯ ಸಂಜೀವಿನಿಯಲ್ಲಿ ಬರೀ ಸೂಕ್ಷ್ಮ ಪೋಷಕಾಂಶಗಳು ಇರ್ತದೆ. ಅಂಥ ಸೂಕ್ಷ್ಮ ಪೋಷಕಾಂಶಗಳನ್ನು ತಯಾರು ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳಿದೆ ಇದರಲ್ಲಿ. ಇದನ್ನು ಅವರು ತಯಾರು ಮಾಡಿದ್ದು ಹೆಂಗಂತಂದರೆ, ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ವನ್ಯ ಪ್ರಾಣಿಗಳೇನಿದಾವೆ, ಉದಾಹರಣೆಗೆ ಆನೆ ಇರ್ಬೋದು, ಜಿರಾಫೆ ಇರ್ಬೋದು, ಕರಡಿ, ಸಿಂಹ, ಹುಲಿ, ಚಿರತೆ, ಕಾಡುಕೋಣ, ಜಿಂಕೆ, ಇಂಥದ್ರೆಲ್ಲ ಹಿಕ್ಕೆಗಳನ್ನು ಒಂದು ಕಡೆ ಸಂಗ್ರಹ ಮಾಡಿ ಆ ಹಿಕ್ಕೆಯಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಡೆವಲಪ್ ಮಾಡಿದಂಥದ್ದು ದ್ರಾವಣ ಸಸ್ಯ ಸಂಜೀವಿನಿ. ಇದನ್ನು ಅವರು ಮದರ್ ಕಲ್ಚರ್ ಆಗಿ ಮಾಡಿದರು. ಅಲ್ಲಿಂದ ನಾವು ಇದನ್ನು ತೊಗೊಂಡು ಬಂದಿದ್ದೇವೆ. ಇದು ನಮ್ಮ ಬೆಳೆಗಳಿಗೆ ಮುಂದೆ ನಮಗೆ ಬೇಕಾದಾಗ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು ಅನ್ನೋದಾದರೆ, ನಮ್ಮಂಥ ತಯಾರು ಮಾಡಿದವರಿಂದ 1 ಲೀಟರ್ ದ್ರಾವಣನ ನಮ್ಮ ಮನೆಗೆ ತೊಗೊಂಡೋಗಿ
200 ಲೀಟ್ರ್ ನೀರಿಗೆ ಹಾಕಿ ಬಂದು ಪ್ಲಾಸ್ಟಿಕ್ ಬ್ಯಾರಲ್ನಲ್ಲಿ ನೆರಳಿಗಿಟ್ಟು ಹಾಕಿ ಅದರಲ್ಲಿ 2 ಕೆ ಜಿ ಸಾವಯವ ಬೆಲ್ಲ ಮತ್ತು 2 ಕೆ ಜಿ ದ್ವಿದಳ ಧಾನ್ಯದ ಹಿಟ್ಟು ಹಾಕಿ 5 ದಿನ ಅದು ಒಂದು ಕೋಲಿನ ಸಹಾಯದಿಂದ 2ರಿಂದ 3 ಟೈಮ್ ತಿರುಗಿಸಿಬಿಟ್ರೆ 5ನೇ ದಿನಕ್ಕೆ ಈ ದ್ರಾವಣ ರೆಡಿ ಆಗ್ತದೆ. ಪ್ರತಿ 15 ದಿನಕ್ಕೊಂದ್ಸಲ ನಮ್ಮ ಗಿಡಗಳಿಗೆ ಬೇರೆ ಮುಖಾಂತರ ಅಥವಾ ಭೂಮಿಗೆ ಕೊಡ್ತಕ್ಕಂಥ ದ್ರಾವಣಗಳು ಇವು. ಭೂಮಿಗೆ ಕೊಟ್ಟಾಗ ಅಲ್ಲಿ ನಾವೇನು ಇವತ್ತು ಲಘು ಪೋಷಕಾಂಶಗಳ ಕೊರತೆಗೆ ಬೇರೆ ಕಡೆಯಿಂದ ಗ್ರೋತ್ ಪ್ರೊಮೋಟರ್ ಅಂಥೇಳಿ PGR ಅಂಥೇಳಿ ನಾನಾ ನಮೂನೆಯ ಟಾನಿಕ್ಗಳನ್ನು ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡಿ ತರೋ ಬದಲಾಗಿ ಕೇವಲ 200-300 ರೂಪಾಯಿದಲ್ಲಿ ಇಂಥದ್ದನ್ನು ತಯಾರು ಮಾಡ್ಕೊಂಡು ಹಾಕ್ಕೊಂಡ್ರೆ ಅಲ್ಲೇನು ನಾವು ಹೊರಗಡೆಯಿಂದ ತರ್ತೀವಿ ಟಾನಿಕ್ಗಳು ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ. ಇಂಥವು ಸಾವಯವ ಪದ್ಧತಿಯೊಳಗೆ ಬಳಕೆಯಲ್ಲಿರೋದ್ರಿಂದ ನಾವೆಲ್ಲ ಸಾವಯವ ಪದ್ಧತಿಯೊಳಗೆ ಬೆಳೆಯೋರು ಇಂಥವ್ನು ಯೂಸ್ ಮಾಡಿಕೊಂಡ್ರೆ ನಮ್ಮ ಕೃಷಿಗೆ ಸರಳ ಆಗ್ತದೆ. ಇದನ್ನು ಬೇಕಾದರೆ 2 ಲೀಟ್ರ್ ನಮ್ಮಲ್ಲಿ ತೊಗೊಂಡು ಹೋಗ್ಬೋದು. ಮುಂದೆ ಇದನ್ನು ಕಾಲದವರೆಗೂ ಇದನ್ನು ರಕ್ಷಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. 5 ದಿನಕ್ಕೆ ರೆಡಿ ಆಗ್ತದೆ. ರೆಡಿ ಆದಮೇಲೆ ಎಲ್ಲ ಹೊಲಕ್ಕೆ ಬಳಸಿ ಮತ್ತೆ 2 ಲೀಟ್ರಷ್ಟು ಉಳಿಸ್ಕೊಳ್ಳಿ, ಮತ್ತೆ ನೀರು ತುಂಬಿ ಅದರಲ್ಲಿ 2 ಕೆ ಜಿ ಬೆಲ್ಲ 2 ಕೆ ಜಿ ಸಾವಯವ ಹಿಟ್ಟು ಹಾಕಿಬಿಟ್ರೆ ದ್ವಿದಳ ಧಾನ್ಯದ ಹಿಟ್ಟು ಹಾಕಿಬಿಟ್ರೆ ಮತ್ತೆ ಅದು 5ನೇ ದಿನಕ್ಕೆ ರೆಡಿ ಆಗ್ತದೆ. ನೀವು ಬೇಕಾದ ದಿನದವರೆಗೂ ಇಡಬಹುದು. ಇನ್ನು 3ನೇದಾಗಿ ಕಲ್ಕಿ ಕಲ್ಚರ್ ಅಂಥೇಳಿ ಇದು ಮಹಾರಾಷ್ಟ್ರದ ಒಬ್ಬ ರೈತರು ಕಂಡುಹಿಡಿದಿರುವಂಥದ್ದು. ಇದು ಮೂಲತಃ ಅವರು ಕಂಡುಹಿಡಿದಿದ್ದು ನಮ್ಗೆ ಇನ್ನೂವರೆಗೂ ಯಾರಿಗೂ ಗೊತ್ತನ್ನು ಹೇಳಿಲ್ಲ. ಬಟ್ ಇದರ ಉಪಯೋಗಗಳನ್ನು ಹೇಳಿದ್ದಾರೆ. ಇದನ್ನು ಯಾಕೆ ಯೂಸ್ ಮಾಡಬೇಕಂತಂದರೆ ಕಲ್ಕಿ ಕಲ್ಚರ್ ಮೂಲತಃ ಒಬ್ಬರಿಂದ ತಂದಿರುವಂಥದ್ದು. ಅಲ್ಲಿಂದ ನಾವು 1 ಲೀಟ್ರ್ ತೊಗೊಂಡು ಬಂದಿದ್ದೀವಿ. ತೊಗೊಂಡು ಬಂದು 200 ಲೀಟ್ರ್ ನೀರಿಗೆ ಹಾಕಿ ಅದರಲ್ಲಿ 3 ಕೆ ಜಿ ಬೆಲ್ಲ ಹಾಕಬೇಕು. ಅದು ಹಾಕೋ ವಿಧಾನ ಹೆಂಗಂದರೆ ಪ್ರತಿದಿನ 1 ಕೆ ಜಿ ಅಂತ ಹಾಕಬೇಕಾಗ್ತದೆ. ಇವತ್ತು 1 ಕೆ ಜಿ ಹಾಕೋದು, ಇವತ್ತು ಯಾವುದೇ ಕಾರಣಕ್ಕೂ ತಿರುಗಿಸೋದು ಅದನ್ನು ಕೋಲಿನ ಸಹಾಯದಿಂದ ತಿರುಗಿಸುವಂತಿಲ್ಲ. 2ನೇ ದಿನದಿಂದ ತಿರುಗಿಸ್ಲಿಕ್ಕೆ ಶುರು ಮಾಡಬೇಕು. 2ನೇ ದಿನ ಮತ್ತೊಂದು ಕೆ ಜಿ ಬೆಲ್ಲ, 3ನೇ ದಿನ ಮತ್ತೊಂದು ಕೆ ಜಿ ಬೆಲ್ಲ. ಈ ಥರ 3 ದಿನ ಸಾವಯವ ಬೆಲ್ಲ ಹಾಕಬೇಕು. ಮುಂದೆ 7 ದಿನದವರೆಗೂ ಒಂದು ಕೋಲಿನ ಸಹಾಯದಿಂದ 2ರಿಂದ 3 ಸಲ ತಿರುಗಿಸಿದಾಗ ಈ ದ್ರಾವಣ ರೆಡಿ ಆಗ್ತದೆ. ರೆಡಿ ಆದಮೇಲೆ ಪ್ರತಿ 1 ತಿಂಗಳಕ್ಕೆ ಅಥವಾ 15 ದಿನಕ್ಕೊಂದ್ಸರಿ ನಮ್ಮ ಭೂಮಿಗೆ ಡ್ರಿಪ್ ಮುಖಾಂತರನೋ ಅಥವಾ ಯಾವುದೇ ರೀತಿಯಿಂದ ಭೂಮಿಗೆ ಇದನ್ನು ಕೊಟ್ಟಾಗ ಭೂಮಿಯಲ್ಲಿ pH ವ್ಯಾಲ್ಯೂವನ್ನು ಹಾಳು ಮಾಡೋದಿಲ್ಲ. ಈ ಉದಾಹರಣೆಗೆ ನಮಗೆ ಬೇಕಾಗಿರೋದು pH ವ್ಯಾಲ್ಯೂ ಭೂಮಿದು 7.5ಗಿಂತ ಕಡಿಮೆ ಆಗಬಾರ್ದು, ಹೆಚ್ಚಾಗಬಾರ್ದು, 6.5ಗಿಂತ ಕಡಿಮೆ ಹೋಗಬಾರ್ದು. ಮಧ್ಯಭಾಗದಲ್ಲಿದ್ದಾಗ ನಮ್ಮ ಭೂಮಿ ಶ್ರೇಷ್ಠವಾಗಿದೆ ಅಂತ ಅರ್ಥ. ಹೀಗಾಗಿ ಅದನ್ನು ಕಾಪಾಡ್ಕೊಳ್ಳಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇನ್ನು ಇದನ್ನು ನಾವು ಬೆಳೆಗಳ ಮೇಲೆ ಸಿಂಪರಣೆ ಮಾಡಿದಾಗ ಕೆಲವು ಸಣ್ಣ ಪುಟ್ಟ ರೋಗಗಳು ಸಹ ಇದರಲ್ಲಿ ಹೋಗ್ತದೆ. ಸಿಂಪರಣೆ ಮಾಡುವ ವಿಧಾನ ಏನಂತಂದರೆ 16 ಲೀಟ್ರ್ ನೀರಿನ ಜೊತೆಗೆ 4 ಲೀಟ್ರ್ ಇದನ್ನು ಸೇರಿಸ್ಕೊಂಡು 20 ಲೀಟ್ರ್ ಮಾಡಿಕೊಂಡು ನಮ್ಮ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿದಾಗ ಎಲೆ ಮಚ್ಚೆ ರೋಗ, ಎಲೆ ಚುಕ್ಕೆ ರೋಗ ಮತ್ತು ಬೂದು ರೋಗ ಇಂಥ ಸಣ್ಣ ಪುಟ್ಟ ರೋಗಗಳು ಏನು ಬರ್ತದೆ ಅದು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಈ ಕಲ್ಕಿ ಕಲ್ಚರಿಗಿದೆ. ಇದನ್ನು ಬೇಕಾದರೆ ತಾವು ಮಾಡ್ಕೋಬಹುದು. ಸ್ನೇಹಿತರೆ, ನಮ್ಮ ಕೃಷಿಯಲ್ಲಿ ನಾವು ಸಮಗ್ರ ಕೃಷಿ ಮಾಡಿದಾಗ ನಮಗೆ ಲಾಭ ಆಗಲಿಕ್ಕೆ ಸಾಧ್ಯ. ನನ್ನಲ್ಲಿ ಸಮಗ್ರ ಕೃಷಿಯಾಗಿ ಮೀನುಗಾರಿಕೆ, ಸ್ವಲ್ಪ ಪ್ರಮಾಣದಲ್ಲಿ ಹೈನುಗಾರಿಕೆ, ಸಸಿ ತಯಾರು ಮಾಡುವಂಥ ಘಟಕ, ತರಕಾರಿ ಬೆಳೆಗಳನ್ನು ಬೆಳೆಯೋದು, ಆಮೇಲೆ ದೀರ್ಘಾವಧಿ ಬೆಳೆಗಳಂಥ ನಿಂಬೆ, ಸೀತಾಫಲ ಇಂಥ ಬೆಳೆಗಳನ್ನು ನಾವು ಇಲ್ಲಿ ಬೆಳೀತಾ ಇದ್ದೀನಿ. ಇಂಥ ಬೆಳೆಗಳನ್ನು ನಾವು ಒಂದಕ್ಕೊಂದು ಪೂರಕವಾಗಿ ಬೆಳೆದಾಗ ನಮಗೆ ಕೃಷಿಯಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಆಗುವಂಥ ಸಂಭವ ಬರೋದಿಲ್ಲ. ಇವತ್ತು ನಾನು ಇಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಇದು ಒಂದು ಮೀನಿನ ಕೆರೆ ಮಾಡ್ಕೊಂಡಿದ್ದೇನೆ ನಾನು. ಇಂಥ 2 ಕೆರೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇದು ಮಾಡೋ ಮೂಲ ಉದ್ದೇಶ ಏನಂತಂದರೆ ನಮ್ಮಲ್ಲಿರ್ತಕ್ಕಂಥ ಅಂತರ್ಜಲ ಮಟ್ಟ ಕುಸಿಬಾರ್ದು ಅನ್ನೋ ಕಾರಣಕ್ಕಾಗಿ ಮೊದಲನೇ ಸ್ಥಾನ ಕೊಟ್ಟು ಇದಕ್ಕೆ ನಾವು ಅಳವಡಿಸ್ಕೊಂಡಿದ್ದೇವೆ. 2ನೇದಾಗಿ ಇದು ನೀರು ನಿಂತಂಥ ನೀರನ್ನು ಬರೀ ಅಂತರ್ಜಲ ಮಟ್ಟಕ್ಕಾಗಿ ಬಳಸೋ ಬದಲಾಗಿ ಇದರ ಜೊತೆಗೆ ಇದರಲ್ಲಿ ಏನಾದರೂ ಒಂದಿಷ್ಟು ಆದಾಯ ತೆಗಿಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ 9 ವರ್ಷದಿಂದ ನಾನು ಮೀನುಗಾರಿಕೆ ಅದು ನ್ಯಾಚುರಲ್ ಪದ್ಧತಿಯಿಂದ ಅಂದರೆ ನಾವು ಯಾವುದೇ ಇದಕ್ಕೆ ವಿಶೇಷ ವೈಜ್ಞಾನಿಕ ಕಾಳಜಿ ವಹಿಸದೆ ನಿಂತಂಥ ನೀರಿನಲ್ಲಿ ಮೀನದ ಮರಿಗಳನ್ನು ತಂದುಬಿಟ್ಟು 1 ವರ್ಷದವರೆಗೆ ಜೋಪಾನ ಮಾಡಿ ಬಂದಷ್ಟು ಬರಲಿ ಅನ್ನೋ ಒಂದು ಲಾಭ ದೃಷ್ಟಿ ಇಟ್ಕೊಂಡು ನಾವು ಪ್ರತಿ ವರ್ಷ 2 ಕೆರೆಗಳಿಗೆ 10,000 ಮೀನದ ಮರಿಗಳನ್ನು ನಾವು ತಂದು ಬಿಡ್ತೀವಿ. ಇದು ಬಿಟ್ಟಾಗ ನಮಗೆ ಎಲ್ಲ ಇಲ್ಲಿರ್ತಕ್ಕಂಥ ಜಂತುಗಳು ತಿಂದುಕೊಂಡು ಉಳಿದಂಥ ಮೀನುಗಳು ಹೆಚ್ಚು ಕಡಿಮೆ ನಮಗೆ 2,000 ಮೀನು ಇದರಲ್ಲಿ ಸಿಗ್ತದೆ ಒಂದೊಂದು ಹೊಂಡದಿಂದ. ಈಗಾಗಲೇ 9 ವರ್ಷದಿಂದ ನಾನು ನ್ಯಾಚುರಲ್ ಪದ್ಧತಿಯಲ್ಲಿ ಬೆಳೀತಾ ಬಂದು 1 ವರ್ಷದ ನಂತರ ಮೀನುಗಾರರನ್ನು ಕರೆದು ಅವ್ರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನಾವು ಇದಕ್ಕೆ ಆಹಾರವಾಗಿ ಏನನ್ನೂ ಜಾಸ್ತಿ ಬಳಸೋದಿಲ್ಲ.
ವಾರದಲ್ಲಿ 2 ರಿಂದ 3 ಸಾರಿ ಈ ದನಗಳ ಸಗಣಿ ಹಾಕ್ತಿರ್ತೀವಿ, ಸ್ವಲ್ಪ ಕೋಳಿ ಗೊಬ್ಬರ ಆಗಾಗ್ಗೆ ಹಾಕ್ತಿರ್ತೀವಿ. ಅದನ್ನು ಬಿಟ್ಟರೆ ಉಳಿದಂಥ ನಾವು ತರಕಾರಿ ಜಾಸ್ತಿ ಬೆಳೆಯೋದ್ರಿಂದ ವೇಸ್ಟ್ ಆದಂಥ ತರಕಾರಿಗಳನ್ನು ಇದರಲ್ಲಿ ಹಾಕ್ತೀವಿ, ಮುಸುರೆ ಇಂಥದನ್ನೆಲ್ಲ ಹಾಕ್ತೀವಿ. ಅದು ಬಿಟ್ಟರೆ ಇಲ್ಲಿ ಹೊರಗಡೆ ನಾವು ಗಿರಣಿಯಲ್ಲಿ ಸಿಗ್ತಕ್ಕಂಥ ಅದು ತಿಪ್ಪಿಗೆ ಹಾಕ್ತಕ್ಕಂಥ ವೇಸ್ಟ್ ಹಿಟ್ಟನ್ನು ಸಹ ತಂದು ಇಲ್ಲಿ ಹಾಕ್ತೀವಿ. ಅಷ್ಟರ ಮೇಲೆ ಇವು ಸರಾಸರಿ ಬೆಳೆದು 1 ವರ್ಷದಲ್ಲಿ 1 kg ತೂಕ ಬರ್ತದೆ. ನಾನು ಹೋದ ಸರಿ 80 ರೂಪಾಯಿ kg ಅಂತ ಕೊಟ್ಟಿದ್ದೆ. ಈಗ ಮುಂದೆ ಇದು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಾನು ಮಾರಾಟ ಮಾಡ್ತೀನಿ. ಆ ಸಂದರ್ಭದಲ್ಲಿ ಇಲ್ಲಿ ಅಕ್ಕಪಕ್ಕದ ಬೆಸ್ತರು ಇರ್ತಾರೆ, ಅವರು ಬರ್ತಾರೆ, ಮೀನುಗಳನ್ನು ಹಿಡಿದು ನೋಡಿ ಇದರಲ್ಲಿ ನಾವು ಅವ್ರ ಜೊತೆ ಮಾತಾಡಿ ಒಂದು ರೇಟನ್ನು ಒಪ್ಪಂದ ಮಾಡಿಕೊಂಡು ಆ ರೇಟ್ನಂತೆ ಒಂದು 15 ದಿನದಲ್ಲಿ ಖಾಲಿ ಮಾಡ್ತಾರೆ. ನಮಗೆ ಇವೆರಡೂ ಕೆರೆಯಿಂದ ಸರಾಸರಿ ಎಲ್ಲ ಖರ್ಚು ಹೋಗಿ ಏನೂ ನಾವು ಇದರಲ್ಲಿ ಖರ್ಚು ಜಾಸ್ತಿ ಮಾಡದೆ 1.5 ಲಕ್ಷ ರೂಪಾಯಿವರೆಗೂ ನಾವು ಆದಾಯ ತೆಗಿತೀವಿ. ಇಂಥವ್ರನ್ನ ನಾವು ಖರ್ಚು ಕಡಿಮೆ ಮಾಡಿಟ್ಟು ಬಂದಷ್ಟನ್ನು ನಾವು ಲಾಭ ತಗೊಂಡಾಗ ನಮಗೆ ಖುಷಿ ಜಾಸ್ತಿ ಆಗ್ತದೆ. ಇಲ್ಲಾಂದರೆ ಏನಾಗ್ತದೆ ಅಂತಂದರೆ ಜಾಸ್ತಿ ನಾವು ಏನಾದರೂ ಇದರಲ್ಲಿ ವಿಶೇಷ ಕಾಳಜಿ ವಹಿಸಿ ಜಾಸ್ತಿ ಖರ್ಚು ಮಾಡಿದಾಗ ನಮಗೆ ಲಾಭದಕ್ಕಿಂತಲೂ ಮುಖ್ಯವಾಗಿ ನಾವು ಹಾಕಿದಂಥ ಬಂಡವಾಳದ ಕಡೆ ಗಮನ ಜಾಸ್ತಿ ಇರೋದರಿಂದ ನಾವು ಇದರಲ್ಲಿ ಅಷ್ಟೊಂದು ಲಾಭ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನನಗೆ ಅನುಭವ ಆಗಿರೋ ಪ್ರಕಾರ ನ್ಯಾಚುರಲ್ ಪದ್ಧತಿಯಲ್ಲಿ ಮೀನುಗಳನ್ನು ಬೆಳೆದು ನಾವು ಮಾರಾಟ ಮಾಡಿದಾಗ ನಮಗೆ ಅಲ್ಪ ಪ್ರಮಾಣದಲ್ಲಿ ಲಾಭ ಸಿಕ್ಕರೂ ಸಹ ಏನೂ ಖರ್ಚದಲ್ಲದೆ ಲಾಭ ಬರೋದರಿಂದ ಅದೇ ನಮಗೆ ದೊಡ್ಡ ಲಾಭ ಅನ್ನಿಸ್ತದೆ. ಈಗ ನಾವು ಸುತ್ತಲೂ ಇದಕ್ಕೆ ಈ ಮೀನುಗಳಿಗೆ ಮೇಯಲಿಕ್ಕೆ ಈ ಸ್ವಲ್ಪ ಮೇವನ್ನು ಹಾಕ್ಕೊಂಡಿರ್ತೀವಿ. ಅಂದರೆ ಇದರಲ್ಲಿ ಕೆಲವು ಜಾತಿಯ ಮೀನುಗಳು ಈ ಹಸಿ ಹುಲ್ಲನ್ನು ಅಥವಾ ಬೇರುಗಳನ್ನು ತಿಂದು ಬದುಕ್ತಕ್ಕಂಥವು. ಆಮೇಲೆ ಯಾವುದೇ ಪಾಲಿಥೀನ್ ಹಾಕಿರಲಾರದ ಕಾರಣಕ್ಕೆ ಅಲ್ಲಿ ಸಾಕಾವಷ್ಟು ಸಗಣಿ ಗೊಬ್ಬರ ಇಂಥವನ್ನೆಲ್ಲ ಹಾಕೋದ್ರಿಂದ ಅಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಹುಳು ಉಪ್ಪಿಡಿಗಳು ಒಳಗಡೆ ಹುಟ್ಕೊಂಡು ಅದಕ್ಕೆ ನ್ಯಾಚುರಲ್ ಆಗಿ ಆಹಾರ ಒದಗಿ ಬರ್ತದೆ. ಹೀಗಾಗಿ ನಮಗೆ ಪ್ರತಿ ವರ್ಷ ಇವು 2 ಹೊಂಡಕ್ಕೆ ನಾವು ಸರಾಸರಿ ಒಂದು 20,000 ರೂಪಾಯಿವರೆಗೂ ಖರ್ಚು ಮಾಡ್ತೀವಿ. ಅದನ್ನು ಬಿಟ್ಟರೆ ನಮಗೆ ಹೆಚ್ಚು ಕಡಿಮೆ 2 ಹೊಂಡದ ನಡುವೆ ಒಂದು 1,30,000 ರೂಪಾಯಿವರೆಗೂ ನಮಗೆ ಪ್ರತಿ ವರ್ಷ ಆದಾಯ ಸಿಗ್ತದೆ. ಇಂಥವನ್ನ ನಿಮಗೇನಾದರೂ ಅಲ್ಲಿ ನಿಮಗೆ ಅನುಕೂಲ ಇತ್ತಂದರೆ ರೈತರಿಗೆ ತಮ್ಮ ಹೊಲದಲ್ಲಿ ಒಂದು ಮೂಲೆಯೊಳಗೆ ಇಂಧನ ಮಾಡಿಕೊಂಡಾಗ ಮೊಟ್ಟ ಮೊದಲನೇದಾಗಿ ನಮ್ಮ ಬೋರ್ವೆಲ್ಗಳು ರಿಚಾರ್ಜ್ ಆಗಿ ನಮಗೆ ನೀರಿನ ತೊಂದರೆ ಆಗೋದಿಲ್ಲ. ಎರಡನೇದಾಗಿ ನಮಗೆ ಇದರಿಂದ ಉಪಕಸವಾಗಿ ಮೀನುಗಳನ್ನು ಸಾಕಿದಾಗ ನಮಗೆ ಅದರಲ್ಲಿ ಒಳ್ಳೆಯ ಲಾಭವೂ ಆಗ್ತದೆ, ನಾವು ಉಪಯೋಗ ಮಾಡ್ಬೋದು, ಇನ್ನು ಬೇರೆ ಜನರಿಗೂ ಮಾರಾಟ ಮಾಡಿ ಅದರಿಂದ ಒಂದು 4 ರೂಪಾಯಿ ಸಂಪಾದನೆ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಹೀಗಾಗಿ ಇಂಥ ಹೊಂಡಗಳನ್ನು ನಿರ್ಮಾಣ ಮಾಡಿಕೊಳ್ಳ್ರಿ. ನಾನು ಒಂದೊಂದು ಕೆರೆಯ ಉದ್ದವನ್ನು 260 ಫೀಟ್ ಉದ್ದ ಮತ್ತು 110 ಫೀಟ್ ಅಗಲ 9 ಅಡಿ ಆಳ ಇಟ್ಕೊಂಡು ನಮ್ಮ ಹೊಲಕ್ಕೆ ಪಕ್ಕದಲ್ಲಿ ಹೋಗ್ತಕ್ಕಂಥ ಮಳೆ ನೀರನ್ನು 2 ಕೆರೆಗಳಿಗೆ ಸಂಗ್ರಹ ಮಾಡಿಕೊಂಡಿದ್ದೇನೆ. ಇದು ಏನೂ ಕೃಷಿಗೆ ಯೋಗ್ಯವಲ್ಲದ ಜಮೀನು, ಕರಳು ಅಂತ ಕರಿತೀವಿ ನಾವು. ಒಂದ್ಸರಿ ಇದರಲ್ಲಿ ನೀರು ತುಂಬಿಸಿಬಿಟ್ರೆ 1.5 ವರ್ಷದವರೆಗೂ ಈ ಭೂಮಿಯಲ್ಲಿ ನೀರು ಇಂಗ್ಲಾರದ ಕಾರಣಕ್ಕೆ ನನಗೆ ಒಂದು ಒಳ್ಳೆಯ ಅನುಕೂಲ ಆಗಿದೆ. ಹೀಗಾಗಿ ಈ ನೀರಿನಲ್ಲಿನ ಮೀನುಗಳನ್ನು ಸಾಕಿ ಸ್ವಲ್ಪ ಪ್ರಮಾಣದಲ್ಲಿ ಲಾಭ ತೆಗಿತಾ ಇದ್ದೇನೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ನೀವು ನರ್ಸರಿ ಮಾಡಿರಲ್ಲ, ಅದು ಎಷ್ಟು ಏರಿಯಾದಾಗ ನರ್ಸರಿ ಮಾಡಿರೋದು? ನಂದು 10 ಗುಂಟೆ ನರ್ಸರಿ ಸರ್. 10 ಗುಂಟೆ. ಅದರಲ್ಲಿ ಏನೇನು ಒಳಗಡೆ ಏನೇನು? ಅದರಲ್ಲಿ ನಾವು ಕಾಡು ಬದನೆ ಸಸಿ ಮೇಲೆ ನಾಡು ಬದನೆಗೆ ಕ್ರಾಫ್ಟ್ ಮಾಡುವಂತ ಒಂದು ನರ್ಸರಿ. ಕಾಡು ಬದನೆ ಸಸಿ ಮೇಲೆ ಕಸಿ ಕಟ್ತಕ್ಕಂಥ ಒಂದು ಅಲ್ಲ. ಈಗ ಕಾಡು ಬದನೆ ಗಿಡಕ್ಕೆ ಸಸಿ ಕಟ್ತಿರೋ ನಿಜವಾಗಿ ನಾವು ಬದನೆಕಾಯಿ ತಿಂತೀವಿ ಅದಕ್ಕೆ ಸಸಿ ಕಟ್ ಕೆಳಗಡೆ ಬೊಟ್ಟೆನ್ನ ಮತ್ತು ಬೇರನ್ನ ಕಾಡು ಬದನೆ ಅಂತ ಮಾಡ್ಕೋತೀರಿ. ಅದ್ರ ಮೇಲೆ ಟೊಂಗೆಗಳು ಹೂ ಬಿಡ್ತಕ್ಕಂಥವು ಕಾಯಿ ಬಿಡ್ತಕ್ಕಂಥದ್ದು ನಮ್ಮ ಬದನೆ ಗಿಡನ ನಾವು ಅದರಲ್ಲಿ ಕಸಿ ಕಟ್ತೀವಿ. ಉದಾಹರಣೆಗೆ ಹಿಂದಕ್ಕೆಲ್ಲ ಮಾವಿನ ಗಿಡಗಳಿಗೆ, ದ್ರಾಕ್ಷಿಗೆ, ಆಮೇಲೆ ಚಿಕ್ಕು ಇಂಥ ಬೇರೆ ಬೇರೆ ಜಾತಿಯ ಗಿಡಗಳಿಗೆ ಒಳ್ಳೆಯ ಫಸಲು ಕೊಡ್ತಕ್ಕಂಥ ತಳಿಗಳನ್ನ ಜಾಯಿಂಟ್ ಮಾಡಿ ಕಸಿ ಕಟ್ಟೋದು, ಕಲಂ ಕಟ್ಟೋದು ಅಥವಾ ಗ್ರಾಫ್ಟಿಂಗ್ ಅಂತ ಕರೀತೀವಿ. ಕ್ಯಾಮ್ರಾ ಬ್ಯಾಗ್ನ ಕಾಡು ಬದನೆ ಅದ ನೋಡ್ತು ಅಲ್ಲಿ ಹಾಕಿ ನೋಡು. ಕ್ಯಾಮ್ರಾ ಬ್ಯಾಗ್ನಾಗ ಒಂದು 8-10 ಕಾಯಿ ಗೊಂಚಲ ನೋಡ್ತು. ಅದು ಸರ್, ಇದಕ್ಕೆ ನೀವು ಕಾಡು ಬದನೆ ಅಂತ. ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಭಾಗದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಸರಿ ಸರ್, ಇದು ನಮ್ಮ ಬದನೆ ಗಿಡಕ್ಕೆ ನಮ್ಮ ಇಲ್ಲಿ ಪಾರಂಪರಿಕವಾಗಿ ಏನು ಬದನೆ ಗಿಡ ಬೆಳೀತಾರ ಅದಕ್ಕೆ ನೀವು ನರ್ಸರಿ ಕಟ್ತೀರಿ. ಅದನ್ನ ಈ ಬೀಜದಿಂದ ಒಂದು ಸಸಿ ಮಾಡ್ಕೊತೀವಿ. ಸರ್, ಇದನ್ನ ಒಂದು ಹಂತಕ್ಕೆ ಬೆಳೆಸ್ಕೊತೀವಿ. ಸರ್.
ಮೇಲಿರ್ತಕ್ಕಂಥ ಎಲೆಗಳು ಮತ್ತು ಟೊಂಗೆಗಳನ್ನು ತೆಗೆದು ಬೊಡ್ಡೆ ಮಾತ್ರ ಉಳಿಸ್ಕೊಂತೀವಿ. ಉಳಿಸ್ಕೋತೇವೆ. ಉಳಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ನಮಗೆ ಬೇಕಾದ